ಉತ್ತರ ಕನ್ನಡಕ್ಕೂ ವ್ಯಾಪಿಸಿದೆ ಹನುಮ ಧ್ವಜದ ವಿವಾದ. ರಾಜ್ಯದಲ್ಲಿ ಎಷ್ಟು ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತು ಹನುಮ ಧ್ವಜ ದಂಗಲ್ ಅನ್ನುವಂತಹ ವಿಚಾರವನ್ನ ಗಮನಿಸಿದ್ವಿ. ಬಟ್ ಈಗ ಮಂಡ್ಯದಿಂದ ಉತ್ತರ ಕನ್ನಡಕ್ಕೂ ಕೂಡ ವ್ಯಾಪಿಸಿದೆ ಹನುಮ ಧ್ವಜದ ವಿವಾದ. ಹನುಮ ಧ್ವಜ ಹಾರಿಸಿದ 21 ಜನರ ವಿರುದ್ಧ ಕೇಸ್ ದಾಖಲಾಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಸಂಸದ ಅನಂತ್ ಕುಮಾರ್ ಹೆಗಡೆ ವಿರುದ್ಧ ಕೇಸ್ ದಾಖಲಾಗಿದೆ. ಕಾರಣ, ಸಂಸದ ಅನಂತ್ ಕುಮಾರ್ ಹೆಗಡೆ ಅವರ ನೇತೃತ್ವದಲ್ಲಿ ಹನುಮ ಧ್ವಜವನ್ನ ಏರಿಸಲಾಗಿತ್ತು. ಭಟ್ಕಳ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಸಂಸದ ಅನಂತ್ ಕುಮಾರ್ ಅವರ ಮುಂದಾಳತ್ವ, ಹನುಮ ಧ್ವಜ ಹಾರಿಸಿದ್ದ ಸಂಸದ ಅನಂತ್ ಕುಮಾರ್ ಹೆಗಡೆ ಅವರ ಜೊತೆಗೆ ಇನ್ನುಳಿದಂತೆ ಅವರ ಬೆಂಬಲಿಗರು, ಕಾರ್ಯಕರ್ತರು ಎಲ್ಲರನ್ನ ಸೇರಿ 21 ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿರೋದು. ದೃಶ್ಯ ನೋಡ್ತಾ ಇರೋದು ಸಂಸದ ಅನಂತ್ ಕುಮಾರ್ ಹೆಗಡೆ ಅವರ ನೇತೃತ್ವದಲ್ಲೇ ಅವರ ಬೆಂಬಲಿಗರ ಜೊತೆಗೆ ಹನುಮ ಧ್ವಜ ಏರಿಸಿರುವ ವಿಚಾರ. 21 ಜನರ ವಿರುದ್ಧ ಕೇಸ್ ದಾಖಲಾಗಿದೆ. ಸದ್ಯ ಮಂಡ್ಯದಲ್ಲೂ ಕೂಡ ಈ ಮಂಡ್ಯ ಮಾತ್ರ ಅಲ್ಲ, ರಾಜ್ಯಾದ್ಯಂತಲೂ ಕೂಡ ಹನುಮ ಧ್ವಜದ ದಂಗಲ್ ತಾರಕಕ್ಕೆ ಏರ್ತಾ ಇದೆ. ಬಿಜೆಪಿ ನಾಯಕರು ಬಹಳ ಪ್ರತಿಷ್ಠೆಯಾಗಿ ತೆಗೆದುಕೊಂಡ್ಬಿಟ್ಟಿದ್ದಾರೆ ಹನುಮ ಧ್ವಜವನ್ನ. ಅಲ್ಲಲ್ಲಿ ಬಿಜೆಪಿ ಕಾರ್ಯಕರ್ತರು, ಈ ರೀತಿ ಹಿಂದೂ ಕಾರ್ಯಕರ್ತರು ಹನುಮ ಧ್ವಜವನ್ನ ಏರಿಸಿ ಸಂಭ್ರಮಾಚರಣೆ ಮಾಡೋದು, ಈ ರೀತಿ ಪ್ರಕರಣಗಳು ಮೇಲಿಂದ ಮೇಲೆ ನಡೀತಾನೆ ಇದೆ. ಈಗ ಇಲ್ಲಿ ನೋಡಿ 21 ಜನರ ವಿರುದ್ಧ ಕೇಸ್ ದಾಖಲಾಗಿರೋದು. ರಾಜ್ಯಾದ್ಯಂತ ಇದು ಹಿಂದೂ ಕಾರ್ಯಕರ್ತರು, ಬಿಜೆಪಿ ಕಾರ್ಯಕರ್ತರು ಸೇರ್ಕೊಂಡು ಎಲ್ಲಾ ಕಡೆ ಕೂಡ ಹನುಮ ಧ್ವಜ ಏರಿಸೋ ಮೂಲಕ ತಮ್ಮ ಸಂಭ್ರಮವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆ ಮೂಲಕ ಸರ್ಕಾರಕ್ಕೆ ಸೆಡ್ಡು ಹೊಡೆಯುವಂತಹ ಪ್ರಯತ್ನಗಳು ಮೇಲಿಂದ ಮೇಲೆ ಆಗ್ತಾನೆ ಇದೆ. ಇಲ್ಲೂ ಕೂಡ ಸಂಸದ ಅನಂತ್ ಕುಮಾರ್ ಹೆಗಡೆ ಅವರು ನೋಡಿ, ಇಷ್ಟು ದಿನ ಸೈಲೆಂಟ್ ಆಗಿದ್ರು, ಈಗ ಫುಲ್ ಆಕ್ಟಿವ್ ಆಗಿದ್ದಾರೆ. ಲೋಕಸಭೆ ಚುನಾವಣಾ ಹೊಸ್ತಿಲಲ್ಲಿ ವಿವಾದಾತ್ಮಕ ಹೇಳಿಕೆಗಳನ್ನ ಕೊಡೋ ಮೂಲಕ ಸುದ್ದಿ ಆದ್ರು. ಈಗ ಹನುಮ ಧ್ವಜದ ದಂಗಲ್ ಯಾವಾಗ ತಾರಕಕ್ಕೆ ಏರ್ತೋ ಇದನ್ನ ಮತ್ತೊಂದು ಅಸ್ತ್ರ ಮಾಡಿಕೊಂಡು ಈಗ ಅನಂತ್ ಕುಮಾರ್ ಹೆಗಡೆ ಅವರ ಮುಂದಾಳತ್ವದಲ್ಲೇ ಹೋಗಿ ಹನುಮ ಧ್ವಜವನ್ನ ಏರಿಸಿದ್ರು. ಈಗ 21 ಜನರ ವಿರುದ್ಧ ಕೇಸ್ ದಾಖಲಾಗಿರೋದು. ಅನಂತ್ ಕುಮಾರ್ ಹೆಗಡೆ ಅವರು ಈ ಬಾರಿಯ ಟಿಕೆಟ್ ಆಕಾಂಕ್ಷಿ, ಅಂದ್ರೆ ಪ್ರತಿ ಬಾರಿ ಪಕ್ಷವೇ ಕರೆದು ಅವ್ರಿಗೆ ಟಿಕೆಟ್ ಅನ್ನ ಕೊಡ್ತಾ ಇತ್ತು. ಬಟ್ ಈ ಬಾರಿ ಅನಿವಾರ್ಯವಾಗಿ ಅವರು ನನಗೆ ಟಿಕೆಟ್ ಬೇಕೇ ಬೇಕು ಅನ್ನೋ ರೀತಿಯಲ್ಲಿ ಬಿಂಬಿಸುವ ಪ್ರಯತ್ನ ಮಾಡ್ತಿದ್ದಾರೆ. ಆ ಕಾರಣಕ್ಕೆ ಫುಲ್ ಆಕ್ಟಿವ್ ಆಗಿರೋದು, ವಿವಾದಾತ್ಮಕ ಹೇಳಿಕೆ ಕೊಟ್ಟಿರೋದು. ಈಗ ಹನುಮ ಧ್ವಜದ ದಂಗಲ್